ಶ್ರೀಯಂ ಕೃಷ್ಣಾತ್ ಆ ದಿವ್ಯವಾಗಿರ್ತಕ್ಕಂತಹ ಶ್ರೀಧರ ನನಗೆ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಶಂಭೋಚ್ಚ ವಿಪ್ರಮುಖ್ಯಾಂಶ ದಸ್ಯಾತ್ ಶಕ್ತ್ಯಾತ್ ದಕ್ಷಿಣ ಆ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ದಿವ್ಯವಾಗಿರತಕ್ಕಂತಹ ಪ್ರತ್ಯಾದಿ ಭೋಜಯಿತ್ವಾದು ಯವಸಂ ಗೋಷುತಾಪಯೇ ವಿಶೇಷವಾಗಿ ದ್ವಾದಶಿಯ ದಿನ ಪರಮಾತ್ಮನ ಪ್ರೀತ್ಯರ್ಥವಾಗಿ ಆ ಮುಕ್ಕೋಟಿ ದೇವತೆಗಳ ಸನ್ನಿಧಾನ ಇರುವಂತಹ ಗೋಪೂಜೆಯನ್ನು ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಎಷ್ಟು ಸಂಪ್ರದಾಯಬದ್ಧವಾಗಿ ಎಲ್ಲ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಕೂಡ ಆ ದೇವತೆಗಳ ಸನ್ನಿಧಾನ ಇದೆ. ಸಕಲ ಜೀವರಾಶಿಗಳಲ್ಲಿಯೂ ಭಗವಂತನನ್ನ ಕಾಣುವಂತಹ ಏಕೈಕ ಧರ್ಮವನ್ನ ಏನಾದರೂ ಜಗತ್ತಿನಲ್ಲಿ ಉಪದೇಶ ಮಾಡಿದ್ರೆ ಇದ್ರೆ ಅದು ಯಾವುದು ಧರ್ಮ ಅಂದ್ರೆ ಅದು ಸನಾತನ ಧರ್ಮ. ಆ ಸನಾತನ ಧರ್ಮದಿಂದ ನಾವು ಸಕಲ ಜೀವರಾಶಿಗಳಲ್ಲಿಯೂ ಕೂಡ ಆ ಪ್ರಾಣಿತ್ವವನ್ನ ಕಂಡು ಎಲ್ಲರೂ ಕೂಡ ಅಲ್ಲಿ ಭಗವಂತನ ಸನ್ನಿಧಾನ ಇದೆ ಅಂತ ನಾವು ತಿಳಿದು ಪೂಜೆಯನ್ನು ಮಾಡುವಂತಹ ಒಂದು ಮನೋಭಾವ, ಒಂದು ಮನಸ್ಸಿನ ದಿವ್ಯವಾಗಿರತಕ್ಕಂತಹ ಅದ್ಭುತವಾದ ಒಂದು ಸಂಚಯ ಎಲ್ಲಾದರೂ ಆಗ್ತದೆ ಅಂತ ಅದು ಸನಾತನ ಧರ್ಮದಲ್ಲಿ ಮಾತ್ರ ಅಂತ ನಾವು ತಿಳಿಲಿಕ್ಕೆ ಶಕ್ಯ ಇದೆ. ಆ ಸನತ್ ಕುಮಾರರಿಗೆ ಆ ದಿವ್ಯವಾಗಿರತಕ್ಕಂತಹ ಏಕಾದಶಿಯ ವ್ರತವನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅನುಷ್ಠಾನ ತುಲ್ಯಮೇವ ದೇವನ್ ಆ ದಿವ್ಯವಾಗಿರತಕ್ಕಂತಹ ಈ ಏಕಾದಶಿಯನ್ನ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನ ಇದೇ ರೀತಿಯಾಗಿ ಆಚರಣೆಯನ್ನು ಮಾಡಬೇಕು. ಜನಾರ್ದನ ಪ್ರಿಯತಮೇ ಅಲ್ಲಿ ಆ ಏಕಾದಶಿ ದಿವಸ ಜನಾರ್ದನ ರೂಪಿಯಾಗಿರ್ತಕ್ಕಂತಹ ಭಗವಂತ ನಮ್ಮ ಮೇಲೆ ಪ್ರೀತನಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಏಕಾದಶಿ ವ್ರತವನ್ನು ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಏಕಾದಶಿ ವ್ರತದಿಂದ ಮಾಡುವಂತಹ ಫಲ ಏನ್ರಿ ಅಂತ ಕೇಳ್ತಾರೆ. ನೋಡ್ರಿ, ಮುಖ್ಯ ಬೇಕಾಗಿದ್ದ ಮನುಷ್ಯನಿಗೆ ಏನಪ್ಪಾ ಅಂದ್ರೆ ಫಲ, ರಿಸಲ್ಟ್ ಏನ್ಬೇಕು, ಸಕ್ಸಸ್ ಸೌಂಡ್ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಹಾಗಾಗಿ ಅದಕ್ಕೆ ಆ ಅನೇಕ ಸದೃಶ ಪುಣ್ಯಂ ನಭೂತಂ ನ ಭವಿಷ್ಯತಿ ಇದತ್ವಯ ಗೋಪನೀಯಂ ಅದೇಯಂ ದುಷ್ಟಮಾನಸೆ ಅಂತ ಹೇಳ್ತಾರೆ. ಇದನ್ನ ಪಾಖಂಡಿಗಳು ಯಾರು ಇದನ್ನ ಯಾಕೆ ಮಾಡ್ತೀರಿ? ಅಕ್ಷೋಷಣೆ